ನೋಡಿ ಕ್ವಶನ್. ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 2, 5, minus 3 from the plane r vector dot 6i minus 3j plus 2k is equal to 4. ಇದು ಮಾರ್ಚ್ 2014 ಕೇಳಿದ್ದಾರೆ ನಿಮಗೆ. ನೋಡಿ ಯಾವ ಥರ ಮಾಡಬೇಕಿದ್ನ. ಇದು ಗಿವನ್ ಪ್ಲೇನ್ ಈಸ್ ಅಂತ ಬರ್ಕೊಳ್ಳಿ. ಗಿವನ್ ಪ್ಲೇನ್ ಈಸ್ ಅಂತ ಬರೆದು ಏನು ಕೊಟ್ಟಿದ್ದಾರೆ, ಅದು ಆರ್ ವೆಕ್ಟರ್ ಡಾಟ್ 6i minus 3j plus 2k ಅಲ್ವಾ, ಇಸ್ ಈಕ್ವಲ್ ಟು 4r. ಇದಕ್ಕೇನಂತೀವಿ ನಾವು, ವೆಕ್ಟರ್ ಫಾರ್ಮ್ ಅಂತೀವಿ. ಅದೇ ಕಾರ್ಟಿಷಿಯನ್ ಫಾರ್ಮ್ ಕನ್ವರ್ಟ್ ಮಾಡೋದು ಹೆಂಗೆ ಅಂದರೆ, ಆರ್ ವೆಕ್ಟರ್ ಅಂದರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ಗೆ. ಈಗ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಎಕ್ಸ್ ಇಂಟು 6 ಪ್ಲಸ್ ವೈ ಇಂಟು -3 ಪ್ಲಸ್ ಝೆಡ್ ಇಂಟು 2 ಬರುತ್ತೆ. ನೀವೇನು ಮಾಡಿ ಗೊತ್ತಾ, ಐ ಬದಲು ಎಕ್ಸ್ ಹಾಕ್ಕೊಳ್ಳಿ 6x, ಜೆ ಬದಲು ವೈ ಹಾಕ್ಕೊಳ್ಳಿ 3y ಪ್ಲಸ್ 2z. ಈ ಥರ ವೆಕ್ಟರಿಂದ ಕಾರ್ಟಿಷಿಯನ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಈ ಥರ. ಐ ಬದಲು ಎಕ್ಸು, ಜೆ ಬದಲು ವೈ, ಕೆ ಬದಲು ಝೆಡ್. +4 ಈ ಕಡೆ ತರಿಸ್ಕೊಬಿಡಿ. -4 ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವ? ಈಗ ನೆಕ್ಸ್ಟ್ ಏನು ಮಾಡಿ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ 2, 5, -3 ಫ್ರಮ್ ದ, ಇದು 1 ಅಂದ್ಕೊಳ್ಳಿ, ಪ್ಲೇನ್, ಫ್ರಮ್ ದ ಪ್ಲೇನ್ 1 ಅಂದರೆ ಈ ಪ್ಲೇನಿಂದ ಇದಕ್ಕೆ ಡಿಸ್ಟೆನ್ಸು ಎಷ್ಟು ಅಂತ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಅದಕ್ಕೆ ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್, ಈಗ ನೋಡಿ ಇಲ್ಲಿ ಎಕ್ಸಾಕ್ಟಲ್ಲಿ 2 ಹಾಕಿ, 6 ಇಂಟು 2 ಮೈನಸ್ 3 ಇಂಟು ವೈ ಜಾಗದಲ್ಲಿ 5 ಹಾಕಬೇಕು, ಪ್ಲಸ್ 2 ಇಂಟು ಝೆಡ್ ಜಾಗದಲ್ಲಿ ಏನಾಗಬೇಕು -3. ಈ -4 ಹಂಗೆ ಇರಲಿ, ಡಿವೈಡೆಡ್ ಬೈ ರೂಟ್ ಆಫ್, ಇದನ್ನ ಸ್ಕ್ವೇರ್ ಮಾಡಬೇಕು, 6 ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್, ಆಮೇಲೆ ಪ್ಲಸ್ 2 ಸ್ಕ್ವೇರ್. ಇದೆಷ್ಟಾಗುತ್ತೆ ನೋಡಿ, ಪಿ ಈಕ್ವಲ್ ಟು 6 2s are 12, minus into plus minus 3 5s are 15, plus into minus minus 2 3s are 6, minus 4 divided by root of 36 plus 9 plus 4. ಇದೆಷ್ಟಾಯಿತು, ಪಿ ಈಸ್ ಈಕ್ವಲ್ ಟು, ಈಗ ನೋಡಿ -15, -21, -25, -25 ಇಲ್ಲಿ 12 ಹೋದರೆ -13 ಆಗುತ್ತೆ. ಮಾಡ್ಯುಲಸ್ ಆಫ್ -13 ಡಿವೈಡ್ ಬೈ ರೂಟ್ ಆಫ್ 49. ಈಗ ಇದು ಮಾಡ್ಯುಲಸ್ ಬಂದರೆ, ಈಗ ನೋಡಿ ಮೈನಸ್ ಇದ್ದರೆ ಪ್ಲಸ್ ಬರ್ಕೋಬೋದು. 13 ಬೈ ರೂಟ್ 49 ಅಂದರೆ 7. ಇದೇ ಆನ್ಸರ್. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಗಿವನ್ ಪ್ಲೇನ್ ಈಸ್ ಆರ್ ವೆಕ್ಟರ್ ಡಾಟ್ 6i minus 3j plus 2k is equal to 4. ಈಗ ನೋಡಿ, ಆರ್ ವೆಕ್ಟರ್ ಡಾಟ್ 6i minus 3j plus 2k is equal to 4. ಇದು ನೋಡಿ, ಇದನ್ನ ಕನ್ವರ್ಟ್ ಮಾಡೋದು, ಆರ್ ವೆಕ್ಟರ್ ಅಂದರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಡಾಟ್ 6i minus 3j plus 2k is equal to 4 ಇರುತ್ತಲ್ವ. ಇದು ಡಾಟ್ ಪ್ರಾಡಕ್ಟ್ ಅಂದರೆ ಎಕ್ಸ್ ಇಂಟು 6 ಅಂದರೆ 6x ಪ್ಲಸ್ ವೈ ಇಂಟು -3 ಅಂದರೆ -3y ಪ್ಲಸ್ ಝೆಡ್ ಇಂಟು 2 ಅಂದರೆ 2z ಈಸ್ ಈಕ್ವಲ್ ಟು 4. 6x minus 3y ಪ್ಲಸ್ 2z ಪ್ಲಸ್ 4 ಈ ಕಡೆ ಬಂದರೆ ಇದನ್ನ ಮಾಡೋ ಬದಲು ಡೈರೆಕ್ಟಾಗಿ ಐ ಬದಲು ಎಕ್ಸು, ಜೆ ಬದಲು ವೈ, ಕೆ ಬದಲು ಝೆಡ್ ಹಾಕಿ ಪ್ಲಸ್ 4 ಈ ಕಡೆ ತೊಗೊಳ್ಳಿ, -4 ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ನೋಡಿ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್. ಇದು ಹೆಂಗೆ ಅಂದರೆ, the distance of point x1 y1 z1 from the plane ax plus by plus cz plus d is equal to 0. is formula ಇದಕ್ಕೆ p is equal to ax1 plus by1 plus cz1 plus d whole divided by root of a square plus
ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇದು ಫಾರ್ಮುಲಾ. ಇದೇನು ಫಾರ್ಮುಲಾ ಎಲ್ಲ ಬರ್ಕೊಂಡು ಕೂತ್ಕೋಬೇಡಿ. ನೀವೇನು ಮಾಡಬೇಕು, ಡೈರೆಕ್ಟಾಗಿ 6 ಇಂಟು ಇದು ಎ ಇದ್ದಂಗೆ ಎಕ್ಸ್ ಜಾಗದಲ್ಲಿ x1 ಅಂದರೆ 2, ಇದು ಬಿ ಇದ್ದಂಗೆ y ಜಾಗದಲ್ಲಿ y1 ಅಂದರೆ 5, ಇದು ಸಿ ಇದ್ದಂಗೆ z ಜಾಗದಲ್ಲಿ z1 ಅಂದರೆ -3, ಇದು ಹಂಗೆ ಇಟ್ಕೊಳ್ಳಿ. ಡಿ ಅಂದರೆ -4 ಅಂತ ಏನಿದೆ ಅದೇ ಇಟ್ಕೊಳ್ಳಿ. ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಇದು ಬೇಕಾದ್ರೆ ಡೈರೆಕ್ಟ್ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ಡೈರೆಕ್ಟ್ ಹಿಂಗೆ ಅಂದರೆ 6 ಸ್ಕ್ವೇರ್ಗೆ 36 ಡೈರೆಕ್ಟಾಗಿ ಬರೀರಿ, 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ಗೆ 4 ಬೇಕಾದ್ರೆ ಡೈರೆಕ್ಟ್ ಬರೀರಿ. ಆಮೇಲೆ 6 2s are 12, minus into plus minus 3 5s are 15, plus into minus minus 2 3s are 6 minus 4. ಈ ಥರ ಬರುತ್ತೆ. -13 ರೂಟ್ ಆಫ್ 36 ಪ್ಲಸ್ 9 ಪ್ಲಸ್ 4 ರೂಟ್ 49 ಬರುತ್ತೆ. ಮಾಡ್ಯುಲಸ್ ಆಫ್ -13 ಅಂದರೆ ಬರೀ 13/√49 ಅಂದರೆ 7. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವ? ಥ್ಯಾಂಕ್ ಯು.